ರೆಡ್ ಕಲರ್ ಇದೆಯಲ್ಲ ಅದಕ್ಕೆ ಪ್ಲಸ್ ಇಟ್ಟಿದ್ದೀನಿ. ಇನ್ನೊಂದು ಈ ಗ್ರೀನ್ ಕಲರ್ ಐತಲ್ಲ ಇದೇನಪ್ಪಾ ಅಂತಂದ್ರೆ ಈ ಇಂಜಿನ್ ಇಂದ ಬಂದಿರುತ್ತೆ ಮೀಟರ್ ಓಡೋದಕ್ಕೆ ಅಂತ ಹೇಳಿ. ಸೊ ಅದಕ್ಕೆ 2 ಸ್ವಿಚ್ ಇಟ್ಕೊಂಡಿದ್ದೀನಿ ನಾನು. ಇವತ್ತಿನವರೆಗೂ ನನಗೆ ಆ ಪ್ರಾಬ್ಲಮ್ ಮತ್ತೆ ಬರಲೇ ಇಲ್ಲ. ಏನಕ್ಕೆ ಆ ಪ್ರಾಬ್ಲಮ್ ಬರ್ತೈತೆ ಅಂತ ಹೇಳಿದ್ರೆ ಈ ಮೀಟರ್ ಸಪೋರ್ಟ್ ಕೊಡಲ್ಲ ಅಂತ ನಾನು ನಿಮ್ಗೆ ಅವಾಗ ಹೇಳ್ದಂಗೆನೆ. ಸೊ ಸಪೋರ್ಟ್ ಕೊಡ್ತಾ ಇಲ್ಲ ಮೀಟ್ರು. ಸೊ ಯಾರು ಕಾಯಿಲ್ನ ಚೇಂಜ್ ಮಾಡಕ್ ಹೋಗ್ಬೇಡಿ ಅಷ್ಟೇ ನಾನು ಹೇಳೋದು. ಏನಕ್ಕೆ 2 ಸ್ವಿಚ್ನ ಇಡಬೇಕು? ಹಳೆ ಮೀಟರ್ಗೆಲ್ಲ 1 ಸ್ವಿಚ್ ಅಲ್ವಾ ಇಡ್ತಾ ಇದ್ದು ಅಂತ ಕೇಳೋದಾದ್ರೆ, ಹಳೆ ಮೀಟರ್ಗೆ ಈ LPG ಆಗ್ಬೋದು BS6 ಆಗ್ಬೋದು ಗಾಡಿಗೆ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಪ್ಲಸ್ಗೆ ಅಥವಾ ಮೈನಸ್ಗೆ ಇಟ್ಕೊಂತ ಇದ್ರು. ಯಾರಾದ್ರೂ ಹುಡುಗರು ಈ ಆನ್ಗಿನ್ ಮಾಡ್ಬಿಟ್ರೆ ಅಂತ ಹೇಳಿ ಈ ತರ ಓಡಬಾರ್ದು ಮೀಟರ್ ಅನ್ನೋ ಕಾರಣಕ್ಕೋಸ್ಕರ. ಇದರಲ್ಲಿ ನೀವು ಒಂದ್ ಆನ್ ಮಾಡಿದ್ರೆ ಅಥವಾ ಅದೇ ಪ್ಲಸ್ಗೆ ಅಥವಾ ಮೈನಸ್ಗೆ ನೀವು ಯಾವ್ದಾರ ಒಂದೇ ಒಂದು ಸ್ವಿಚ್ ಇಟ್ರೆ ಏನಾಗುತ್ತೆ ಅಂದ್ರೆ ತೋರಿಸ್ತೀನಿ. ಇಲ್ಲಿ ನಮ್ಗೆ ಕಿಲೋಮೀಟರ್ ರನ್ನಿಂಗ್ ಆಗುತ್ತೆ ಗೊತ್ತಾ, ಇದು ಓಡಲ್ಲ. ಅದು 2 ಸ್ವಿಚ್ ಇಟ್ರೆ ಮಾತ್ರನೇ ಇದು ನಾರ್ಮಲ್ ಆಗಿ ವರ್ಕ್ ಆಗೋದು. ಇಲ್ಲ ಅಂತಂದ್ರೆ ಇದು ಝೀರೋನೇ ಇರ್ತದೆ, ಕಿಲೋಮೀಟರ್ ತೋರ್ಸೋದೇ ಇಲ್ಲ ನಿಮ್ಗೆ. ಓಡೋ ಮೀಟರ್ ಆಗ್ಲಿ ಈ ಕಿಲೋಮೀಟರ್ ಸ್ಪೀಡೋ ಮೀಟರ್ ಆಗ್ಲಿ ತೋರ್ಸಲ್ಲ ನಿಮ್ಗೆ. ಸೊ ಅದು 2 ಸ್ವಿಚ್ ಇಟ್ರೆ ಮಾತ್ರನೇ ನಿಮ್ಗೆ ಈ ಮೀಟರ್ ವರ್ಕ್ ಆಗೋದು ಆಯ್ತಾ. ನೀವು ಕಸ್ಟಮರ್ನ ಹಾಕೊಂಡು ಮೀಟರ್ ಬಡಿಗೆ ಹೊಡಿಬೇಕಾದ್ರೆ ಮಾತ್ರನೇ ಅದನ್ನ ಆನ್ ಮಾಡ್ಕೊಳ್ಳಿ, ಇಲ್ಲೇ ಇದ್ರೆ ಆನ್ ಮಾಡಕ್ಕೆ ಹೋಗ್ಬೇಡಿ. ಅದರಿಂದಾನೇ ಈ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಇರೋದು. ನೋಡಿದ್ಮೇಲೆ ಏನ್ 40 ರೂಪಾಯಿ 2 ಸ್ವಿಚ್ ಅಷ್ಟೇನೆ, ಸರಿನಾ? ಒಂದ್ಸಲ 40 ರೂಪಾಯಿ 2 ಸ್ವಿಚ್ ಹಾಕಿ ಯಾವ್ದು ಕೇಳಿ ನಾನು ಹೇಳ್ದಂಗೆ ಒಂದು ಪ್ಲಸ್ ಹಾಕ್ಬೇಕು, ಇನ್ನೊಂದು ಗ್ರೀನ್ ಕಲರ್ ವೈರ್ ಬಂದಿರ್ತದೆ ಅಥವಾ ಬ್ಲೂ ಕಲರ್ ಇರ್ತದೆ, ಮೀಟರ್ ಕನೆಕ್ಷನ್ ಬಂದಿರ್ತದೆ ಅದು ಇಂಜಿನ್ ಇಂದ. ಸೊ ಅದಕ್ಕೊಂದಕ್ಕೆ ನೀವು ಅದನ್ನ ಕನೆಕ್ಷನ್ ಮಾಡಿಸ್ಕೊಂಡ್ರೆ ನಿಮ್ಗೆ ಎಷ್ಟೋ ದುಡ್ಡು ಉಳಿತದೆ. ಸೊ ಕಾಯಿಲ್ ಚೇಂಜ್ ಮಾಡೋ ಅವಶ್ಯಕತೆನೇ ಇಲ್ಲ. ನಿಮ್ಗೆ ಏನಾದ್ರೂ ಈ ವಿಡಿಯೋ ವರ್ಕ್ ಆಗಿ ನಿಮ್ಗೆ ಇದು ಯೂಸ್ ಆಯ್ತು ಅಂತಂದ್ರೆ ನಿಮ್ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮ್ ಫ್ರೆಂಡ್ಸ್ ಹತ್ರ ಏನಾದ್ರು ಆಟ ಇದ್ರೆ ಮಾತ್ರ ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮಿಂದ ಅವ್ರಿಗೆ 1000 ರೂಪಾಯಿ ದುಡ್ಡು ಉಳಿಯುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.